ನಮಸ್ಕಾರ ವೀಕ್ಷಕರೇ. ರಾಹುಲ್ ಗಾಂಧಿಯ ವೋಟ್ ಚೋರಿ ಆರೋಪಕ್ಕೆ ಬ್ಯಾಕ್ ಫೈರ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಸರಿಯಾದ ಸಾಕ್ಷಿ ಹಾಗೂ ಆಧಾರ ತೋರಿಸಿದ್ರೆ ಏನೋ ಒಂದು ಆಗ್ತಾ ಇತ್ತೇನು, ಆದ್ರೆ ಅದ್ಯಾವುದೂ ಇಲ್ಲದೆ ಬರೀ ಆರೋಪ ಮಾಡ್ತಾ ಇರೋದ್ರಿಂದ ಈ ಹೊಸ ಅಸ್ತ್ರ ಹಳ್ಳ ಹಿಡಿತಾ ಇದೆ. ಈಗ ಆರೋಪವನ್ನ ಜನಸಾಮಾನ್ಯರು ತಳ್ಳಿ ಹಾಕೋದಕ್ಕೆ ಒಂದಷ್ಟು ಕಾರಣಗಳು ಓಡಾಡ್ತಾ ಇದೆ. ಆದ್ರೆ ಇನ್ನೊಂದು ದಿಕ್ಕಿನಿಂದ ಆಲೋಚಿಸಿದ್ರೆ ಆ ಆರೋಪ ಸತ್ಯಕ್ಕೆ ಎಷ್ಟು ದೂರ ಅನ್ನೋದಕ್ಕೆ ಪುಷ್ಟಿ ಕೊಡೋ ಮತ್ತೊಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇವೆ. ಇನ್ನು ಈ ಹಿಂದೆ ಮೋದಿ ಸರ್ಕಾರದ ವಿರುದ್ಧ ರೈತ ಹೋರಾಟದ ಅಸ್ತ್ರ ಪ್ರಯೋಗ ಮಾಡಿದ್ದನ್ನ ಈಗಾಗಲೇ ಇಡೀ ದೇಶವೇ ನೋಡಿದೆ. ಅದು ಪ್ರಯೋಜನಕ್ಕೆ ಬರಲಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಮುಂದೆ ಯಾವತ್ತೂ ರೈತರ ಹೆಸರಲ್ಲಿ ವಿಪಕ್ಷಗಳು ರಾಜಕೀಯ ಮಾಡದಂತ ಪ್ರತ್ಯಸ್ತ್ರವನ್ನ ಮೋದಿ ಬಿಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ರಾಜಕೀಯ ನಾಯಕರಿಗೆ ಜನರು ಅಡಿಯಾಳು ಆಗೋದು ಯಾಕೆ? ಒಂದು ಹಂತದವರೆಗೆ ನಾಯಕರನ್ನ ಹಿಂಬಾಲಿಸಬೇಕು, ಆದ್ರೆ ಮಿತಿ ಮೀರಿ ಜನರು ವರ್ತಿಸೋದು ಯಾಕೆ ಅನ್ನೋದಕ್ಕೆ ಹಲವು ಕಾರಣಗಳಿವೆ. ಅದರಲ್ಲಿ ಮೊದಲನೆಯದ್ದು ಬಹುತೇಕ ಜನರಿಗೆ ವಿಮರ್ಶಿಸೋ ಸಾಮರ್ಥ್ಯ ಇಲ್ಲದೆ ಇರೋದು. ಎಲ್ಲಾದ್ರೂ ಏನಾದ್ರೂ ನೋಡಿದ್ರೆ ಅಥವಾ ಯಾರಾದ್ರೂ ಹೇಳಿದ್ರೆ ಅದನ್ನೇ ಸತ್ಯ ಅಂತ ನಂಬಿ ಬಿಡೋದು. ಭವ್ಯ ಭಾರತದ ಪ್ರಜೆಯಾಗಿ ಇವತ್ತು ಜನರು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಂದ್ರೆ, ಪ್ರಧಾನಿ ಮೋದಿ ಮಾತುಗಳನ್ನಾದ್ರೂ ಸರಿ, ರಾಹುಲ್ ಮಾತುಗಳನ್ನಾದ್ರೂ ಸರಿ, ಸತ್ಯ ಅಂತ ನಂಬೋದಕ್ಕೆ ಮುನ್ನ ಒಂದು ಸಲ ಚೆಕ್ ಮಾಡ್ಬೇಕು. ಇವತ್ತು ಪ್ರಧಾನಿ ಮೋದಿ ಏನೇ ಹೇಳಿದ್ರು ದಾಖಲೆ ಸಮೇತ ಹೇಳ್ತಾರೆ, ನುಡಿದಂತೆ ನಡೀತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಜನರು ಅವರನ್ನು ಒಪ್ಕೊಂಡಿದ್ದಾರೆ ಹೊರತು ಅದರಲ್ಲೇನೋ ಮ್ಯಾಜಿಕ್ ಇಲ್ಲ. ಆದ್ರೆ ವಿರೋಧ ಪಕ್ಷದಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕೆ ವಿರುದ್ಧ ದಿಕ್ಕಲ್ಲಿ ನಡೀತಾ ಇರೋ ರಾಹುಲ್ ಆರೋಪಗಳನ್ನ ಒಪ್ಪೋದಕ್ಕೂ ಮುನ್ನ ಹತ್ತಾರು ವಿಚಾರಗಳನ್ನ ಚೆಕ್ ಮಾಡಿ ನೋಡ್ಬೇಕಾಗುತ್ತೆ. ಮೊನ್ನೆಯಿಂದ ರಾಹುಲ್ ಪ್ರೆಸ್ ಮೀಟ್ ನ ಹೇಳಿಕೆಗಳ ಫ್ಯಾಕ್ಟ್ ಚೆಕ್ ನಡೀತಾನೆ ಇದೆ. ಅದೆಲ್ಲದರಲ್ಲೂ ಅವರು ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಸದ್ಯ ಅದನ್ನ ಪಕ್ಕಕ್ಕಿಡಿ. ಈಗ ರಾಹುಲ್ ಯಾವ ರೀತಿ ಯೋಚನೆ ಮಾಡಿ ಆರೋಪ ಮಾಡ್ತಾ ಇದ್ದಾರೋ ಅದೇ ರೀತಿ ಇನ್ನೊಂದು ದಿಕ್ಕಿನಿಂದಲೂ ಯೋಚನೆ ಮಾಡಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಪೈಕಿ ಮೊದಲನೆಯದ್ದು, ಖುದ್ದು ಪ್ರಧಾನಿ ಮೋದಿ ಸ್ಪರ್ಧಿಸಿದ್ದ ಕ್ಷೇತ್ರದಲ್ಲಿ ಮಾರ್ಜಿನ್ ಕಡಿಮೆ ಆಗಿರೋದು. 2019 ಎಲೆಕ್ಷನ್ ನಲ್ಲಿ ಪ್ರಧಾನಿ ಮೋದಿ ಬರೋಬ್ಬರಿ 4.8 ಲಕ್ಷ ವೋಟ್ಗಳಿಂದ ಗೆದ್ದಿದ್ರು. ಆದ್ರೆ ಈ ಬಾರಿ ಗೆದ್ದಿರೋದು 1.52 ಲಕ್ಷ ವೋಟ್ಗಳ ಅಂತರದಿಂದ. 3 ಲಕ್ಷಕ್ಕೂ ಅಧಿಕ ವೋಟ್ಗಳು ಕಮ್ಮಿಯಾಗಿದೆ. ಪ್ರಧಾನಿ ಮೋದಿ ರ್ಯಾಲಿಗೆ ಲಕ್ಷಾಂತರ ಜನ ಸೇರಿದ್ರು. ಅವರ ಮೇಲೆ ದೊಡ್ಡ ಮಟ್ಟದಲ್ಲಿ ಅಭಿಮಾನ ಇದೆ. ಯಾವುದೇ ಪರಿಸ್ಥಿತಿ ಬಂದರೂ ಮೋದಿಯನ್ನ ಜನರು ಬಿಟ್ಟು ಕೊಡೋದಿಲ್ಲ. ಇದೆಲ್ಲವೂ ಸಾಬೀತಾಗಿದೆ. ಹೀಗಿರುವಾಗ ಬಿಜೆಪಿ ವೋಟ್ ಫ್ರಾಡ್ ಮಾಡಿದಿದ್ರೆ ಪ್ರಧಾನಿ ಮೋದಿಯ ವೋಟ್ ಕಮ್ಮಿ ಆಗೋದಕ್ಕೆ ಬಿಡ್ತಾ ಇದ್ರ? ಹೇಗೂ ಜಾಸ್ತಿ ವೋಟ್ನಲ್ಲಿ ಗೆದ್ರೆ ಯಾರಿಗೂ ಅನುಮಾನ ಬರೋದಿಲ್ಲ ಅಂತ ಮಾಡಿದ್ರೂ ಎಲ್ಲವೂ ಸುಖಾಂತಿ ಆಗ್ತಾ ಇತ್ತು. ಆದ್ರೆ ಹಾಗೆ ನಡೆದಿಲ್ಲ ಅನ್ನೋದಕ್ಕೆ ಫಲಿತಾಂಶವೇ ಸಾಕ್ಷಿ ಆಗ್ತಾ ಇದೆ. ಇನ್ನು ಅಮೇಥಿ ಹಾಗೂ ಅಯೋಧ್ಯೆಯಲ್ಲಿ ಬಿಜೆಪಿಯ ಸೋಲು. ಇವತ್ತು ಕರ್ನಾಟಕದಲ್ಲಿ ನಮ್ಮ ಆಂತರಿಕ ಸಮೀಕ್ಷೆಯಲ್ಲಿ ಜಾಸ್ತಿ ಸೀಟ್ ಬರುತ್ತೆ ಅಂತ ರಿಪೋರ್ಟ್ ಬಂದಿತ್ತು. ಆದ್ರೆ ರಿಸಲ್ಟ್ ನಲ್ಲಿ ಹಾಗಾಗ್ಲಿಲ್ಲ. ನಮಗೆ ಸೀಟ್ ತುಂಬಾನೇ ಕಡಿಮೆ ಆಗಿದೆ, ಆದ್ರಿಂದ ವೋಟ್ ಚೋರಿ ಆಗಿದೆ ಅಂತ ರಾಹುಲ್ ಗಾಂಧಿ ಕಾರಣ ಕೊಡ್ತಾರೆ. ಇದನ್ನ ಒಪ್ಪಿಕೊಳ್ಳೋದಾದ್ರೆ ಅಮೇಠಿಯ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹಾಗೂ ಜನಾಭಿಪ್ರಾಯವನ್ನ ನೋಡ್ಬೇಕಾಗತ್ತೆ. ಚುನಾವಣೆಗೂ ಮುನ್ನ ಅಮೇಠಿಯಲ್ಲಿ ನಡೆದ ಜನಾಭಿಪ್ರಾಯಗಳ ಪೈಕಿ ಬಹುತೇಕರು ಹೇಳಿದ್ದು ಬಿಜೆಪಿ ಪರ ಒಲವಿದೆ ಅಂತ. ಅದರಲ್ಲೂ ಮುಸ್ಲಿಂ ಸಮುದಾಯದ ಮಹಿಳೆಯರು ಕೂಡ ಬಿಜೆಪಿಗೆ ಬೆಂಬಲ ಸೂಚಿಸಿದ್ದ ವಿಡಿಯೋಗಳು ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಾ ಹೋಗುತ್ತೆ. ಆದರೆ ಫಲಿತಾಂಶ ತದ್ವಿರುದ್ಧವಾಗಿತ್ತು. ಹಾಗಂತ ಯಾರಾದ್ರೂ ಅಲ್ಲಿ ವೋಟ್ ಚೋರಿ ಆಗಿದೆ ಅಂತ ಹೇಳಿದ್ರ? ಇನ್ನು ಅಯೋಧ್ಯೆ ಬಗ್ಗೆ ಹೇಳೋದೇ ಬೇಡ. 500 ವರ್ಷಗಳ ಬಳಿಕ ರಾಮ ಹುಟ್ಟಿದ ಭೂಮಿಯಲ್ಲಿ ಮತ್ತೆ ಸನಾತನ ಹಿಂದೂಗಳ ಕನಸು ನನಸಾಗಿ ರಾಮ ಮಂದಿರ ತಲೆ ಎತ್ತಲಿದೆ ಅಂತ ಯಾರೂ ಕೂಡ ಊಹಿಸಿರ್ಲಿಲ್ಲ. ಎಲ್ಲ ಅಡೆತಡೆಗಳನ್ನ ದಾಟಿ ಕಾನೂನಾತ್ಮಕವಾಗಿ ಅದನ್ನ ಬಗೆಹರಿಸಿಕೊಂಡು ರಾಮ ಮಂದಿರವನ್ನ ನಿರ್ಮಾಣ ಮಾಡಿದ್ರು. ಇಡೀ ದೇಶವೇ ಇದನ್ನ ಸಂಭ್ರಮಿಸಿತು. ರಾಮ ಮಂದಿರ ಕೇವಲ ಧಾರ್ಮಿಕ ಕೇಂದ್ರ ಅಲ್ಲ, ಅದರಿಂದ ರಾಜ್ಯಕ್ಕೆ ಸಾವಿರಾರು ಕೋಟಿ ಆದಾಯ ಬರಲಿದೆ ಅನ್ನೋದನ್ನ ತೋರಿಸಿದ್ರು. ಪ್ರವಾಸಿ ತಾಣ ಆಗಿದ್ರಿಂದ ಅಲ್ಲಿ ಜಾಗ ಹೊಂದಿದವರ ಭೂಮಿಗೆ ಬಂಗಾರದ ಬೆಲೆ ಬಂತು. ಈ ಹೊತ್ತಲ್ಲಿ ಅಯೋಧ್ಯೆಯಲ್ಲಿ ಬಿಜೆಪಿ ಸೋಲುತ್ತೆ ಅಂತ ಯಾರಾದ್ರೂ ಹೇಳಿದಿದ್ರೆ ಜನರು ಆಡಿಕೊಂಡು ನಗ್ತಾ ಇದ್ರೇನು? ಆದ್ರೆ ಆಗಿದ್ದೇನು? ಅಯೋಧ್ಯೆ ಸ್ಥಳ ಇದ್ದ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಸೋಲಾಯಿತು. ಆದ್ರೆ ಈ ಸೋಲಿಗೆ ಕಾರಣ ಹುಡುಕ್ತಾ ಹೋದಾಗ ಇಡೀ ಅಯೋಧ್ಯೆ ಅಲ್ಲ, ಆ ಲೋಕಸಭಾ ಕ್ಷೇತ್ರದಲ್ಲಿ ಬರೋ ಕೆಲ ವಿಧಾನಸಭಾ ಕ್ಷೇತ್ರಗಳು ಹಾಗೂ ಬೂತ್ಗಳಿಂದ ಸಮಾಜವಾದಿ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ವೋಟ್ ಬಿದ್ದಿದ್ರಿಂದ ಸೋಲಾಗಿದೆ ಅನ್ನೋದು ಗೊತ್ತಾಯ್ತು. ಅಯೋಧ್ಯೆಯಲ್ಲಿ ಹೀಗಾಯ್ತು ಅನ್ನೋದು ಬಿಜೆಪಿಗೆ ಮುಖಭಂಗ ತರಿಸ್ತು. ಆದ್ರೆ ಇದನ್ನ ಮರೆಮಾಚೋದಕ್ಕೆ ವೋಟ್ ಚೋರಿ ಆರೋಪವನ್ನ ಮಾಡಿ ಜನರ ದಿಕ್ಕು ತಪ್ಪಿಸೋ ಕೆಲಸವನ್ನ ಯಾರೂ ಕೂಡ ಮಾಡಲಿಲ್ಲ. ಇನ್ನು ಗುಜರಾತ್ನಲ್ಲಿ 1 ಸೀಟ್ ಕಳ್ಕೊಂಡಿದ್ದು. ಬಿಜೆಪಿಯ ಭದ್ರಕೋಟೆಯಾಗಿರೋ ಗುಜರಾತ್ನಲ್ಲಿ ಬಿಜೆಪಿಗೆ ಔಟ್ ಬಂತು ಅಂದ್ರೆ ಅದೊಂದು ವಿಷಯನೇ ಅಲ್ಲ ಅನ್ನೋ ಮಟ್ಟದಲ್ಲಿ ಜನರು ತಲೆಯನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ಕಳೆದ ಬಾರಿ ಫುಲ್ ಸ್ವೀಪ್ ಮಾಡಿದ್ದ ಬಿಜೆಪಿಗೆ ಈ ಬಾರಿ 1 ಸೀಟ್ ಹೋಗಿದೆ ಅಂದ್ರೆ ಅದು ಸಣ್ಣ ಪುಟ್ಟ ವಿಷಯ ಅಲ್ಲ. ಅಲ್ಲಿನ ಜನರು ಯಾಕೆ ತಿರುಗಿ ಬಿದ್ರು, ಯಾವ ವರ್ಗದವರು ಬೇರೆ ಕಡೆ ವೋಟ್ ಮಾಡಿದ್ದಾರೆ, ಹೀಗೆ ನಾನಾ ರೀತಿಯ ಪ್ರಶ್ನೆ ಹುಟ್ಟುತ್ತೆ. ಅಲ್ಲೂ ಕೂಡ ಗೋಲ್ಮಾಲ್ ಆಗಿದೆ ಅಂತ ರಾಗ ತೆಗೆದು ಜನರ ದಿಕ್ಕು ತಪ್ಪಿಸಬಹುದಿತ್ತು. ಆದ್ರೆ ಹಾಗೆ ಮಾಡದೆ ರಿಸಲ್ಟ್ ನ ಒಪ್ಕೊಂಡು ಸುಮ್ನಾದ್ರು. ಇನ್ನು ಈಗಾಗಲೇ ಹಲವು ಸಲ ಹೇಳಿರೋ ಹಾಗೆ ಲೋಕಸಭಾ ರಿಸಲ್ಟ್ ನಲ್ಲಿ ಬಿಜೆಪಿ ಸೀಟ್ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಕುಸಿದಿದ್ದು.
2019ರಲ್ಲಿ ಹಿಂದಿನ ರಿಸಲ್ಟ್ಗಿಂತ ಏರಿಕೆ ಕಂಡು 303 ಸೀಟ್ಗೆ ಏರಿದ್ದ ಬಿಜೆಪಿ ಈ ಬಾರಿ 240ಕ್ಕೆ ಕುಸಿಯುತ್ತೆ ಅಂತ ಯಾರು ಕೂಡ ಊಹಿಸಿರ್ಲಿಲ್ಲ. 2019ರ ನಂತರ ದೇಶದಲ್ಲಿ ಕೋವಿಡ್ ಬಂತು, ಇನ್ನೊಂದಷ್ಟು ಸಮಸ್ಯೆ ಆಗಿದ್ದು, ಅದಕ್ಕೆ ಮೋದಿ ಸರ್ಕಾರ ಪರಿಹಾರ ಕಂಡುಕೊಂಡಿದ್ದನ್ನ ಎಲ್ಲರೂ ನೋಡಿದ್ದಾರೆ. ಬಹುತೇಕ ಬಿಜೆಪಿ ವೋಟರ್ಸ್ ವಿದ್ಯಾವಂತರು ಅಂತ ಜನರು ಹೇಳೋದ್ರಿಂದ ಇದೆಲ್ಲವನ್ನ ಯೋಚಿಸೇ ಜನರು ಮತ ಹಾಕಿರ್ತಾರೆ. ಅಷ್ಟಾದ್ರೂ ಈ ಮಟ್ಟಕ್ಕೆ ನಂಬರ್ ಕುಸಿದಿತ್ತು ಅಂದಾಗ ನಮಗೆ ಮಿನಿಮಮ್ 280 ಸೀಟ್ ಬರಬೇಕಿತ್ತು, ರಿಸಲ್ಟ್ ನಲ್ಲಿ ಮಹಾ ಮೋಸ ಆಗಿದೆ, ವೋಟ್ ಚೋರಿ ಆಗಿದೆ ಅಂತ ರಾಹುಲ್ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕಿತ್ತು. ಆದ್ರೆ ಮಾಡಿದ್ರ ಅಂತ ಕೇಳಿದ್ರೆ ಇಲ್ಲ. ಇವತ್ತು ಒಂದು ಬಿಲ್ ಪಾಸ್ ಮಾಡಬೇಕು ಅಂದ್ರೆ NDAಗೆ ಎಷ್ಟೆಲ್ಲ ಕಷ್ಟ ಆಗ್ತಾ ಇದೆ, ಮಿತ್ರರನ್ನೆಲ್ಲ ಒಗ್ಗೂಡಿಸಿಕೊಂಡು ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಭಿನ್ನರಾಗ ತೆಗೆಯೋ ನಾಯಕರನ್ನ ಓಲೈಸಿಕೊಂಡು ಹಠ ಬಿಡದೆ ಪ್ರಮುಖ ಬಿಲ್ಗಳನ್ನ ಪಾಸ್ ಮಾಡೋ ಪರಿಸ್ಥಿತಿ ಬಂದಿದೆ. ಇದ್ಯಾವುದು ಆಗ್ಬಾರ್ದು ಅನ್ನೋ ಉದ್ದೇಶ ಇದ್ದಿದ್ರೆ ರಾಹುಲ್ ಹೇಳಿದಂತೆ ವೋಟ್ ಚೋರಿ ಮಾಡಿ ಸೇಫ್ ಝೋನ್ ನಲ್ಲಿ ಇರ್ತಾ ಇದ್ರಲ್ವಾ. ಇದು ಸಾಮಾನ್ಯ ಜ್ಞಾನ. ಸರಿ, ಇದನ್ನೆಲ್ಲ ಮತ್ತೊಂದು ದಿಕ್ಕಿನ ಪ್ರಶ್ನೆಗಳು ಅಂತ ಹೇಳಿದ್ದಾಯ್ತು. ಈಗ ರಾಹುಲ್ ಗಾಂಧಿ ಕಡೆಯಿಂದ ನೋಡಿದ್ರು ಇನ್ನೊಂದಷ್ಟು ಪ್ರಶ್ನೆಗಳು ಹುಟ್ಟುತ್ತವೆ. ಅದೇನಂದ್ರೆ, ರಾಹುಲ್ ಆರೋಪ ಮಾಡ್ತಾ ಇರೋ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ನಡೆಯೋ ಹೊತ್ತಲ್ಲಿ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ. ಇದನ್ನ ಈಗಾಗಲೇ ರಾಜಣ್ಣ ಪ್ರಶ್ನೆ ಮಾಡಿ ಹೊಡೆತ ತಿಂದಿದ್ದಾರೆ. ಬಿಹಾರದಲ್ಲಿ ವೋಟ್ ಫ್ರಾಡ್ ಆಗಿದೆ ಅಂತ ರಾಹುಲ್ ದನಿ ಏರಿಸ್ತಾ ಇದ್ದಾರೆ. ಆದ್ರೆ 2019ಕ್ಕೆ ಹೋಲಿಸಿದ್ರೆ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟದ ವೋಟ್ ಈ ಬಾರಿ ಏರಿಕೆಯಾಗಿತ್ತು. ಇನ್ನು ಇದೇ ಎಲೆಕ್ಷನ್ ಕಮಿಷನ್ ಅಡಿಯಲ್ಲೇ ತೆಲಂಗಾಣ, ಜಮ್ಮು ಕಾಶ್ಮೀರ ಹಾಗೂ ಜಾರ್ಖಂಡ್ ನಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಗೆದ್ದಿರೋದು. ಈ ಬಗ್ಗೆ ಮಾತ್ರ ರಾಹುಲ್ ಉಸಿರೇ ಬಿಡ್ತಾ ಇಲ್ಲ. ಈಗ ಈ ಆರೋಪದ ಲಾಜಿಕ್ ಏನಿರ್ಬೋದು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಇನ್ನು ಇತ್ತ ಈ ಹಿಂದೆ ಮೋದಿ ಸರ್ಕಾರದ ವಿರುದ್ಧ ರೈತರ ಹೆಸರಲ್ಲಿ ಬಿಟ್ಟ ನಕಲಿ ಅಸ್ತ್ರ ಫೇಲ್ಯೂರ್ ಆಯ್ತು ಅನ್ನೋದನ್ನ ಹೇಳಿದ್ವಿ. ಈಗ ಅದಕ್ಕೆ ಮತ್ತೊಂದು ಹೊಡೆತ ಕೂಡ ಬೀಳ್ತಾ ಇದೆ. ಟ್ರಂಪ್ ಟ್ಯಾರಿಫ್ಗೆ ತಲೆಬಾಗದೆ, ಕಾಂಪ್ರಮೈಸ್ ಮಾಡಿಕೊಳ್ಳದೆ ನಮಗೆ ನಮ್ಮ ದೇಶದ ರೈತರು ಪಶು ಸಂಗೋಪನೆ ಪರ ನಿಂತು ನಮ್ಮ ದೇಶದ ಹಿತ ನಮಗೆ ಆದ್ಯತೆ ಅಂತ ಮೋದಿ ಹೇಳಿದ್ರು. ಇದು ರೈತ ವರ್ಗವನ್ನ ಅತ್ಯಂತ ಖುಷಿಗೊಳಿಸಿದೆ. ಮಾಧ್ಯಮದ ಮುಂದೆ ಬಂದು ಮಾತಾಡ್ತಾ ಇರೋ ರೈತರು ಮೋದಿ ನಿರ್ಧಾರದಿಂದ ಹೇಗೆ ಭಾರತದ ರೈತರಿಗೆ, ಹಾಲು ಮಾರಾಟಗಾರರಿಗೆ ಸಹಾಯ ಆಗುತ್ತೆ ಅನ್ನೋದನ್ನ ಲಾಜಿಕ್ ಆಗಿ ಲೆಕ್ಕದ ಸಮೇತ ಹೇಳ್ತಾ ಇದ್ದಾರೆ. ಆದರೆ ವಿಪಕ್ಷಗಳ ಕಡೆಯಿಂದ ಈ ಬಗ್ಗೆ ಒಂದೇ ಒಂದು ಮಾತು ಬರ್ತಾ ಇಲ್ಲ. ರೈತರ ಪರ ನಿಂತ ಮೋದಿಗೆ ಬೆಂಬಲವನ್ನು ಕೊಡ್ತಾ ಇಲ್ಲ. ಅಲ್ಲಿಗೆ ಇನ್ಮುಂದೆ ಭಾರತ ಸರ್ಕಾರ ರೈತರ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಂಡ್ರು ಅದನ್ನ ವಿರೋಧಿಸೋ ವಿಪಕ್ಷಗಳ ಮಾತನ್ನ ನಂಬೋ ಮುಂಚೆ ಆ ನಿರ್ಧಾರ ಏನು, ಅದರ ಪಾಸಿಟಿವ್ ನೆಗೆಟಿವ್ ಏನು, ಇದೆಲ್ಲವನ್ನ ಯೋಚಿಸಿ ಸಮಸ್ಯೆ ಇದ್ರೆ ಅದನ್ನ ನೀಟಾಗಿ ಸರ್ಕಾರದ ಮುಂದೆ ಬಿಚ್ಚಿಟ್ಟು ಮಾತುಕತೆ ಮೂಲಕ ಬಗೆಹರಿಸೋ ಕೆಲಸವನ್ನ ಮಾಡ್ತಾರೆ ಅನ್ನೋದು ಖಾತ್ರಿ ಆಗ್ತಾ ಇದೆ. ಅಲ್ಲಿಗೆ ಎಲ್ಲಾ ರೀತಿಯಲ್ಲೂ ವೋಟ್ ಚೋರಿ ಆರೋಪ ಸುಳ್ಳು ಅನ್ನೋದು ಸಾಬೀತಾಗ್ತಾ ಇದೆ. ರಾಹುಲ್ ಹೇಳಿದ್ದ ಆಟಮ್ ಬಾಂಬ್ ಸ್ಫೋಟಿಸಬೇಕು ಅಂದಿದ್ರೆ ಸರಿಯಾದ ಸಾಕ್ಷ್ಯಾಧಾರ ಕೊಡಬೇಕಿತ್ತು. ಅದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.